ಓ ನರಸಿಂಹ, ಒಳ್ಳೆಯ ಸಮಯಕ್ಕೆ ಬಂದಿದ್ದೀಯಾ? ಹಾಗೆ ಗೌಡ್ರಿ, ಏನಾಯ್ತು? ಆ ಶಂಕರ್ ಹೋದಾಗ ನಿಧಿ ಐತಂತ, ಹ್ಯಾಂಗ ಮಾಡೋಣ ಹೆಂಗ ಮಾಡ ನಿಧಿ ಹೆಂಗ ಮಾಡೋಣ ಅಂತ ನಿನ್ನ ಕೇಳಿ ಹೆಂಗ್ ವಿಚಾರ ಮಾಡ್ತೀವಿ ನೋಡೋಣ. ಏನ್ ಹೇಳುತ್ತಿರುವೆ ಕುಲಕರ್ಣಿ? ಶಂಕರನ ಹೊಲದಲ್ಲಿ ನಿಧಿ? ಹೌದು ನರಸಿಂಹ, ಆ ಶಂಕರನ ಹೊಲದಲ್ಲಿ ನಿಧಿ ಇದೆಯಂತೆ. ಅದನ್ನು ಹೇಗಾದರೂ ಮಾಡಿ ನಮ್ಮದಾಗಿ ಮಾಡಿಕೊಳ್ಳಲೇಬೇಕು. ನೀನು ಮನಸ್ಸು ಮಾಡಿದರೆ ಅದು ನಮ್ಮದಾಗುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಗೌಡ್ರಿ, ಹಣೆ ಬರ ಬರೆಯುವ ವಿಧಿಗೆ ಹಾಡಾಡಿ ಬೇಟೆಯಾಡುವ ಈ ಬೇಟೆಗಾರನಿಗೆ ಆ ವಿಧಿಗಿಂತ ಈ ನಿಧಿ ತೆಗೆಯುವುದು ಯಾವ ಲೆಕ್ಕ ನನಗೆ? ಇದು ಲೆಕ್ಕ ಅಲ್ಲ, ನಮ್ಮ ಜೀವನ ಲೆಕ್ಕ ಐತಿ. ಅವ ಶಂಕರ ನಮ್ಮ ಭದ್ರ ಹಗಲ 12 ತಾಸು ಹೊಲದಾಗ ಇರ್ತಾನಂತ. ನಾವ ನಿಧಿಯ ಬಂದು ನೋಡಿಬಿಟ್ರೆ ಕಸ ಬಸ ತುಳಿದು ಮುಗಿದು ಬಿಡ್ತಾನೆ ನೋಡಪ್ಪ. ಕುಲಕರ್ಣಿ, ಈ ನರಸಿಂಹನ ವಿಷಯ ನಿನಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ. ಒಂದು ಕೊಂಡ ಕಾಲಕ್ಕೆ ಕೈ ಹಾಕಿದರೆ ಅದನ್ನು ಅಟ್ಟಕ್ಕೆ ಬಿಟ್ಟು ಬರುವ ಮುಟ್ಟಾಳ ನಾನಲ್ಲ. ಕಾರ್ಮೋರ್ನ ಭುಗಿಲಿಗೆ ಸಿಡಿಲ ಅಪ್ಪಟಕ್ಕೆ ಹರಿಯುವ ಕವಿ ಒಳಗೆ ಬರುವ ಕರಡಿ ನಾನಲ್ಲ. ಇವನು ಸಿಂಹ. ನರಸಿಂಹ, ಈ ಹದಿರಾಳುಗಳನ್ನು ನೋಟ್ಟು ಮುಗಿಸಿ ಈ ನಿಧಿಯನ್ನು ದಕ್ಕಿಸಿಕೊಳ್ಳುವುದೇ ನನ್ನ ಮುಂದಿನ ಗುರಿ. ಡ್ಯಾಡಿ, ನಾನು ಹೊರಗಡೆ ಸ್ವಲ್ಪ ಕರ್ಕೊಂಡು ಬರ್ತೀನಿ ಡ್ಯಾಡಿ. ನೋಡಮ್ಮ, ನೀನು ಒಬ್ಬನೇ ಹೋಗಬೇಡ, ನರಸಿಂಹನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು. ಬೇಡ ಡ್ಯಾಡಿ, ನಾನೊಬ್ಬರೇ ಹೋಗ್ತೀನಿ. ನೋಡಮ್ಮ, ನಾನು ಹೇಳಿದಷ್ಟು ಕೇಳು. ನರಸಿಂಹ, ಸುಮಾರ ಜೊತೆ ಸ್ವಲ್ಪ ಹೊರಗಡೆ ಹೋಗಿ ಬಾ. ತೆಗೆದುಕೋ ಕಾರ್ಯಕ್ಕೆ. ಸರಿ ಗೌಡ್ರಿ, ನಡೆಸುವ ಹೋಗೋಣ. ನಮ್ಮ ಶಿಕ್ಷಕ ಅವರ ಬಗ್ಗೆ ಅವರು ಈ ಕಡೆಯಿಂದ ಮುಂದೆ ಆದ್ರೆ